ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನು ಇವತ್ತು ಬ್ಯಾಗ್ ಪ್ಯಾಕ್ ಮಾಡಿರೋದೆಲ್ಲ ತೋರಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಟ್ರಿಪ್ ಹೊರಟಿದ್ದೀವಿ. ಪೂಜೆ ಎಲ್ಲ ಆಯಿತು, ಮನೆ ಕ್ಲೀನಿಂಗ್ ಎಲ್ಲ ಆಯಿತು. ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಹೊರಟಿದ್ದೀವಿ. ನಾವು ಕಳಶದಲ್ಲಿ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ವಿ. ಅದಕ್ಕೋಸ್ಕರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ತಿನ್ನಬಾರ್ದು 3 ದಿನ ಅಂತ ಹೇಳಿದರು. ಅದಕ್ಕೋಸ್ಕರ ಮನೇಲಿ ಸ್ವಲ್ಪ ಚಪಾತಿ, ಪೂರಿ ಮತ್ತು ಚಟ್ನಿ ಪುಡಿ ಎಲ್ಲ ಮಾಡಿಟ್ಟಿದ್ದೆ. ಅದನ್ನೆಲ್ಲ ಕ್ಲೀನ್ ಮಾಡಿಟ್ಟು ಪ್ಯಾಕಿಂಗ್ ಎಲ್ಲ ಆಯಿತು. ಹೊರಟಿದ್ದೀವಿ. ಬಸ್ಸಲ್ಲೇ ಹೊರಟಿದ್ದೀವಿ. ನೋಡಿ, ಇಲ್ಲಿ ನನ್ನ ಮಗ ಬಸ್ ಹತ್ತಿದ ತಕ್ಷಣ ಒಂದು 5 ನಿಮಿಷ ಬಸ್ ಮುಂದೆ ಕೊಯ್ತೋ ಇಲ್ಲ, ಆಗಲೇ ನಿದ್ದೆ ಮಾಡಿಬಿಟ್ಟ ಚೆನ್ನಾಗಿ. ನಾವು ಹೊರಡ್ಬೇಕಾದ್ರೆ 4:15 ಆಗಿತ್ತು ಟೈಮು, ಸಂಜೆ. ಮಕ್ಕಳನ್ನ ಬಸ್ಸಲ್ಲಿ ಕರ್ಕೊಂಡು ಜರ್ನಿ ಮಾಡೋದನ್ನ ಸ್ವಲ್ಪ ಕಷ್ಟನೇ. ನಾವು ತಿರುಪತಿ ರೀಚ್ ಆಗೋಷ್ಟರಲ್ಲಿ ನೈಟ್ 10 ಆಗಿತ್ತು. ನೋಡಿ, ನನ್ನ ಮಗ ನಿದ್ದೆ ಕಣ್ಣಲ್ಲ, ಫುಲ್ಲು ಕೂದಲೈತೆ ತಲೆ ಮೇಲೆ. ಕೆಳಗಡೆ ಫಸ್ಟು ಚೆಕ್ಕಿಂಗ್ ಆಯಿತು. ಚೆಕ್ಕಿಂಗ್ ಆದಮೇಲೆ ಬಸ್ ಹತ್ಕೊಂಡು ಬೆಟ್ಟದ ಮೇಲೆ ಹೊರಟ್ವಿ. ನಾವು ತಿರುಪತಿ ಬೆಟ್ಟದ ಮೇಲೆ ಹೋಗೋಷ್ಟರಲ್ಲಿ ನೈಟ್ 11:30 ಆಗೋಗಿತ್ತು. ಆ ಟೈಮಲ್ಲಿ ಯಾವುದೂ ರೂಮ್ ಸಿಗಲಿಲ್ಲ. ಲಾಕರ್ ಇರುತ್ತಲ್ಲ, ಅಲ್ಲೇ ಉಳ್ಕೊಂಡು ಲಾಕರಲ್ಲೆಲ್ಲ ಬ್ಯಾಗ್ಸ್ ಎಲ್ಲ ಇಟ್ಟು ದರ್ಶನಕ್ಕೆ ಅಂತ 3 ಗಂಟೆ ರಾತ್ರಿಗೆ ಎದ್ದು ಹೊರಟ್ವಿ. ನನ್ನ ಮಗನಿಗೆ ಮುಡಿ ಕೊಡಬೇಕಿತ್ತು. ಅದಕ್ಕೋಸ್ಕರ ಮುಡಿ ಕೊಟ್ಟಾದಮೇಲೆ ದರ್ಶನಕ್ಕೆ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಅಲ್ಲಿ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಬಸ್ಸಲ್ಲಿ ಕೆಳಗಡೆ ಇಳಿತಾ ಬೆಟ್ಟದಿಂದ ಆವಾಗ ವಿಡಿಯೋ ಮಾಡ್ಕೊಂಡು ಸ್ವಲ್ಪ 5 ಗಂಟೆಗೆಲ್ಲ ದರ್ಶನಕ್ಕೆ ಅಂತ ಹೊರಟ್ವಿ. ಆವಾಗ 11:30 ಮಧ್ಯಾಹ್ನ ಆಗುತ್ತೆ. ದರ್ಶನ ಅಂತ ಇದ್ರಲ್ಲಿ ಬರ್ತಾಯಿತ್ತು. ಆ ಟೈಮಲ್ಲಿ ಗೂಡನ್ನೆಲ್ಲ ಕೊಟ್ಟಿದ್ರು. ಮಕ್ಕಳು ಕರ್ಕೊಂಡು ಗೂಡನ್ನೆಲ್ಲ ಕೊಟ್ಟಿರುತ್ತಲ್ಲ ಹೆಂಗಿರುತ್ತೆ ಅಂತ. ಟಿಫನ್ ಕೊಟ್ಟಿದ್ರು, ಬೆಳಗ್ಗೆ ಖಾರ ಬಾತು. ಎಲ್ಲ ಮಕ್ಕಳಿಗೆಲ್ಲ ಊಟ ಮಾಡಿಸ್ಕೊಂಡು ದರ್ಶನ ಮಾಡಿಸ್ಕೊಂಡು ಆಚೆ ಬರೋಷ್ಟರಲ್ಲಿ 4:15 ಆಗಿತ್ತು ಟೈಮು. ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಕೆಳಗಡೆ ಇಳಿತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟು ಕಳಶ ನೈಟ್ ಅಲ್ಲೇ ಆಲ್ಟಿದ್ದು ಬೆಳಿಗ್ಗೆ ಪೂಜೆ ಮಾಡಿಸ್ಕೊಂಡು ಬಸ್ ಹತ್ತೋದು. ಗಡಿ ಇಳಿಬೇಕಾದ್ರೆ ಬೆಟ್ಟ, ಗುಡ್ಡ, ಮರ ಬೆಟ್ಟದಿಂದ ಕೆಳಗಡೆ ಇಳಿಬೇಕಂದ್ರೆ ಒಂದು ಬೆಟ್ಟ, ಏಳು ಬೆಟ್ಟ ಇದೆ ಅಂತ ಹೇಳ್ತಾರಲ್ಲ, ಕರೆಕ್ಟಾಗಿ ಕಾಣಿಸ್ತಾ ಇತ್ತು 7 ಬೆಟ್ಟ ಅಂತ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ತಿರುಪತಿಯಿಂದ ಕಳಶ ಬರೋಷ್ಟರಲ್ಲಿ ನೈಟ್ 8 ಗಂಟೆ ಆಗಿತ್ತು. ರೂಮ್ ಮಾಡಿಕೊಂಡು ಬೆಳಿಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಎಲ್ಲ ಆಯಿತು. ಇವಾಗ ಪೂಜೆಗಂತ ಹೊರಟಿದ್ದೀವಿ. ಒಳಗಡೆ ಫೋನ್ ಅಲೋವ್ ಇಲ್ಲ, ಇಲ್ಲಿ ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕು. ಒಳಗಡೆ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಆಚೆನೇ ಒಂದು ವೀಡಿಯೋ ಮಾಡ್ಕೋತಾ ಇದ್ದೀನಿ.
ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬರೋಷ್ಟರಲ್ಲಿ 8 ಗಂಟೆ ಆಗಿತ್ತು. ನೋಡಿ ಈ ಥರ ಕಾಣಿಸ್ತಾ ಇದೆ ದೇವಸ್ಥಾನ. ಇನ್ನೂ ಕಟ್ತಾ ಇದ್ದಾರೆ ದೇವಸ್ಥಾನ. ಇಲ್ಲಿ ಬೆಟ್ಟದ ಮೇಲೆ ಶಿವ ಮತ್ತು ಪಾರ್ವತಿ ವಿಗ್ರಹ ದೊಡ್ಡದು ಇಟ್ಟವ್ರೆ. ಬೆಟ್ಟಕ್ಕೇನು ಹೋಗಲಿಲ್ಲ. ಕೆಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ರೂಮಿಗೆ ಬಂದ್ವಿ. ನೋಡಿ ನನ್ನ ಮಗ ಕೂತ್ಕೊಂಡವನೆ. ಚಪಾತಿ ಮತ್ತು ಚಟ್ನಿ ಪುಡಿ ಪೂರಿ ಎಲ್ಲ ತೊಗೊಂಬಂದಿದ್ವಲ್ಲ ಅದನ್ನೇ ತಿಂದ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಆಚೆ ಕೂತ್ಕೊಂಡಿದ್ದೀವಿ. ಬೆಳಿಗ್ಗೆ 4 ಗಂಟೆಗೆ ಎಬ್ಸಿದ್ನಿ ನನ್ನ ಮಗನ್ನ. ಚೆನ್ನಾಗಿ ನಿದ್ದೆ ಬರ್ತೈತೆ ನನ್ನ ಮಗನಿಗೆ. ಆಚೆ ಕೂತ್ಕೊಂಡಿದ್ವಲ್ಲ ಒಂದು ರೀಲ್ಸ್ ಮಾಡೋಣ ಅಂತೇಳ್ಬಿಟ್ಟು ನನ್ನ ಮಗ ಮತ್ತು ನನ್ನ ಮಗಳು, ಇವಳು ದೀಪ್ತಿ ಅಂತ ನನ್ನ ಮಗಳು ಫ್ರೆಂಡು, ಒಂದು ರೀಲ್ಸ್ ಮಾಡ್ತಾಯಿದ್ದೆ. ಕಾಳಷ್ಟರಲ್ಲಿ ಬಸ್ ಹತ್ತಿ ಹೊರಟ್ವಿ. ಇವಾಗ ತಿರುಪತಿಗೆ ಹೋಗ್ಬೇಕು. ಮತ್ತು ತಿರುಪತಿಯಿಂದ ನೆಕ್ಸ್ಟ್ ಬೆಂಗಳೂರಿಗೆ ಬಸ್ ಇರುತ್ತೆ. ಬರಬೇಕಾದ್ರೆ ರೋಡ್ ಸೈಡಲ್ಲಿ ಭತ್ತ ಬೆಳೆದಿದ್ರಲ್ಲ ಅದನ್ನೆಲ್ಲ ನೋಡಿಕೊಂಡು ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಭತ್ತ ಬೆಳೆದಿರೋದೆಲ್ಲ. ಬೆಟ್ಟ ಗುಡ್ಡ ಈ ಕಡೆ ಎಲ್ಲ ಇವಾಗ ಭತ್ತ ನಾಟಿ ಮಾಡೋರೆ. ಎಲ್ಲ ಅಲ್ಲಲ್ಲಿ ಹಿಂಗೆ ಕಾಣಿಸ್ತಾ ಇದೆ ನೋಡಿ ಭತ್ತ ಬೆಳೆದಿರೋದು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್.